ಏನು ಬೇಕಾದರೂ ಭಕ್ತರಿಗೆ ಕೇಳಿದ ತಕ್ಷಣ ಕೊಡ ಅಂತ ಮಹಾನುಭಾವರು ಕಾಮಧೇನು ಕಲ್ಪವೃಕ್ಷ. ನೀವೇನು ಕೇಳ್ತೀರೋ ನೋಡಿ. ಆದರೆ ನೀವು 3 ಟೈಮು ಖಂಡಿತವಾಗ್ಲೂ ಈಗ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಅಮಾವಾಸ್ಯೆಗೆ ನೀವು ಹೋದ್ರ, ಅಮಾವಾಸ್ಯೆ ಮುಗಿಸ್ಕೊಂಡು ಮತ್ತೆ ಸೆಂಟ್ರಲ್ ಒಂದು ದಿವಸ, ಪೌರ್ಣಮಿ ಒಂದು ದಿವಸ ಹೋಗ್ಬಿಟ್ಟು ಬನ್ನಿ. 3 ಟೈಮು 1 ತಿಂಗಳಲ್ಲಿ ನೀವು ಹೋಗ್ಬಿಟ್ಟು ಬಂದ್ರ ಅಂದರೆ ಖಂಡಿತವಾಗ್ಲೂ ನೀವೇನು ಅನ್ಕೊತೀರೋ ಅದು ಸಕ್ಸಸ್. ಯಾಕೆ ಅಂತ ಕೇಳ್ತೀರಾ? ಆ ರಾಘವೇಂದ್ರ ಸ್ವಾಮಿ ಹತ್ರ ನೀವು ಫಸ್ಟ್ ಕೋರಿಕೆ ಇಡಬೇಕು. ಏನು ಅಂತ, ಅದಕ್ಕೋಸ್ಕರ ಹಣ ಇದೆ ನಾನು ಬರ್ತಾ ಇದ್ದೀನಿ ಅಂತ ಹಣದಿಂದ ಅವ್ರು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಕ್ತಿಯಿಂದನೇ ಅವ್ರನ್ನ ನಮ್ಮ ಹತ್ರ ಸರಿಪಡಿಸ್ಕೊಂಡು ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಭಕ್ತಿಯಿಂದ ಅವ್ರನ್ನ ಬರ್ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಫಸ್ಟ್ ನೀವು ಮಾಡೋ ಅಂಥದ್ದು ಸಂಕಲ್ಪ. ಇವಾಗ ತುಂಬ ಜನ ಹೋಗಿ ವನವಾರದಲ್ಲಿ ರಾಘವೇಂದ್ರ ಸ್ವಾಮಿಗೆ ಸಂಕಲ್ಪ ಕಾಯಿ ಕಟ್ತಾ ಇದ್ದೀವಮ್ಮ, ಅದಕ್ಕೆ ನಿಮ್ಮನ್ನು ಬಂದು ಮೀಟ್ ಮಾಡೋದಕ್ಕೆ ನಮ್ಗೆ ಅದೃಷ್ಟ ಸಿಕ್ಕಿದೆ, ನನಗೆ ಎಲ್ಲ ಒಂದು ಶಕ್ತಿನೂ ನನಗೆ ಬರ್ತಾ ಇದೆ, ನಡೆಯೋದಕ್ಕೆ ಶಕ್ತಿ ಸಿಗ್ತಾ ಇದೆ, ಅದೇ ರೀತಿ ನನಗೆ ಎಲ್ಲ ಅನುಕೂಲತೆಯೂ ಆಗ್ತಾ ಇದೆ ಅಂದರು. ನೋಡಿ, ಹೊನ್ನಾವರದಲ್ಲಿರೋರು ರಾಘವೇಂದ್ರ ಸ್ವಾಮಿನೇ, ಮಂತ್ರಾಲಯದಲ್ಲಿರೋರು ರಾಘವೇಂದ್ರ ಸ್ವಾಮಿನೇ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಯಾವ ಕಡೆಗೆ ತಗೊಳ್ಳಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಎಲ್ಲನೂ ಅವ್ರು ತಾನೇ ಇದ್ದಾರೆ. ಎಲ್ಲಿಗೆ ಹೋದರೆ ಏನಂತೆ, ಎಲ್ಲೋಗಿ ನೋಡಿದ್ರೇನೋ ಅವರೇ ಇರ್ತಾರೆ. ನೋಡಿ, ನೆನೆದವರ ಮನದಲ್ಲಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ನಾನು ಯಾವ ರೀತಿ ನಾನು ನೆನೆಸ್ತೀನೋ ಅಲ್ಲಿ ಆ ಭಗವಂತ ನೆಲೆ ಆಗ್ತಾರಂತೆ. ಆದರೆ ನಾವು ನಡ್ಕೊಳ್ಳೋ ಅಂಥ ರೀತಿ ಕರೆಕ್ಟಾಗಿರಬೇಕು. ಏನು ರೀತಿ ಅಂದರೆ ಭಕ್ತಿಯಿಂದನೇ ಅವ್ರನ್ನ ಪಾಲನೆ ಮಾಡಬೇಕು, ಭಕ್ತಿಯಿಂದನೇ ಪೂಜಿಸಬೇಕು. ಖಂಡಿತ ಅವ್ರು ಒಲಿತಾರೆ. ಅದೇ ರೀತಿ 1 ತಿಂಗಳಲ್ಲಿ 3 ಟೈಮ್ ಯಾರು ಅವ್ರನ್ನ ಹೋಗಿ ದರ್ಶನ ಮಾಡ್ತಾರೋ ಖಂಡಿತ ನಿಮ್ಗೆ ಎಂಥದ್ದೇ ಕಷ್ಟ ಆಗಿರಲಿ, ಕೋರ್ಟು ಕೇಸ್ ಆಗಿರಲಿ, ಎಂಥದ್ದೇ ಪ್ರಾಬ್ಲಮ್ ಆಗಿರಲಿ, ಆದರೆ ನೀವು ಕೇಳೋ ಅಂಥ ವಿಷಯ ಸತ್ಯತೆ ಆಗಿರೋ ಅಂಥ ವಿಷಯ ಆಗಿರಬೇಕು. ಅದರಲ್ಲಿ ಸತ್ಯ ಇರಬೇಕು. ಸತ್ಯದ ಸಾರಾಂಶ ಇತ್ತು ಅಂದರೆ ಆ ಭಗವಂತ ತಾನಾಗೆ ನಮ್ಮ ಹತ್ರ ಬರ್ತಾರೆ. ನೋಡಿ, ಯಾವ ಭಗವಂತ ಆಗಿದ್ರೇನು ಸರಿ, ಶಿವ ಮಾತ್ರ ಅಲ್ಲ, ವಿಷ್ಣು ಮಾತ್ರ ಅಲ್ಲ, ಕೃಷ್ಣ ಮಾತ್ರ ಅಲ್ಲ, ನರಸಿಂಹಸ್ವಾಮಿ ಮಾತ್ರ ಅಲ್ಲ, ಸತ್ಯತೆ ಇರೋ ಜಾಗದಲ್ಲಿ ಎಂಥ ಭಗವಂತನೂ ಆಗಲಿ ಬಂದು ನಿಲ್ತಾರೆ. ನೋಡಿ, ನಮ್ಮಲ್ಲಿರೋಂಥದ್ದು ಸತ್ಯ ಅಂದರೆ ಏನು? ದಾನ ಧರ್ಮ ಮಾಡಿ, ಕಷ್ಟಪಡ ಅಂಥವ್ರಿಗೆ ದಾನ ಧರ್ಮ ಮಾಡಿ, ಓದ ಅಂಥ ಮಕ್ಕಳಿಗೆ ನನಗೆ ನಾನು ಓದಬೇಕು ಅಂತ ಆಸೆ ಇದೆ, ಆದರೆ ನನಗೆ ನನಗೆ ಅನುಕೂಲ ಇಲ್ಲ ಅಂತನೋರಿಗೆ ನಿಮ್ಮಿಂದ ಆಗಿದ್ದಂಥದ್ದು ಮಾಡಿಕೊಡಿ. ಅದೇ ರೀತಿ ಆಶ್ರಮಗಳಿಗೆ ಹೋಗಿ ನೋಡಿ. ಇವತ್ತು ನನಗೆ ಹುಟ್ಟಿದ್ದಬ್ಬ ಅಥವಾ ನನಗಿವತ್ತು ವೆಡ್ಡಿಂಗ್ ಡೇ ಅಂದರೆ ನಾನೇನು ಮಾಡ್ತೀನಿ, ಆರಾಮ್ಸಾಗಿ ನಮ್ಮ ಮನೇಲಿ ಎಲ್ಲರೂ ಫ್ರೆಂಡ್ಸನ್ನ ಎಲ್ಲರನ್ನೂ ಕರೆಸ್ತೀನಿ, ಊಟ ಹಾಕ್ತೀನಿ, ಆನಂದವಾಗಿ ನಾನು ಜೊತೇಲಿ ಊಟ ಮಾಡಿ ಸಂತೋಷ ಖುಷಿ ಪಡ್ತೀನಿ ಅಲ್ವೇ? ಅದು ಸಂತೋಷ ಅಲ್ಲ. ಯಾವ ಆಶ್ರಮಕ್ಕೆ ಹೋಗಿ ನೀವು ತಂದೆ ತಾಯಿನೇ ನೋಡ್ದಿರಾ ಅಂಥ ಮಕ್ಕಳು, ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲ ಅಂಥ ಮಕ್ಕಳು, ಈ ಥರ ಆ ಮಕ್ಕಳೆಲ್ಲರೂ ಭಗವಂತನ ಮಕ್ಕಳೇ. ಅವ್ರೋಗಿ ಇರೋ ಅಂಥವ್ರಿಗೆ ನಾವು ಮಾಡುವಾಗ ಏನಾಗುತ್ತೆ ಅಂದರೆ ಅದು ದಾನ ಧರ್ಮ. ಅದರಲ್ಲಿರೋ ಅಂಥ ಸತ್ಯತೆ ನೀವು ಮಾಡೋದ್ರಲ್ಲಿ ಇರೋ ಅಂಥದ್ದು ಸತ್ಯ ರೀತಿಯಿಂದ ನಿಮ್ಗೆ ಆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಆಗ ಆಶ್ರಮದಲ್ಲಿ ನೀವು ಮಾಡೋ ಅಂಥ ಸಮಯದಲ್ಲಿ ನೇರವಾಗಿ ಭಗವಂತನೇ ಬರ್ತಾರಂತೆ ಪಾತ್ರ ತಾಳಕ್ಕೆ. ಪಾತ್ರಧಾರಿಯಾಗಿ ಆ ಭಗವಂತನೇ ಬಂದು ಆಶೀರ್ವಾದ ಮಾಡ್ತಾರಂತೆ. ನೀನು ಬಂದು ಇವ್ರಿಗೆಲ್ಲ ಊಟ ಆಗ್ತಾ ಇದೆಯಾ, ನೀನು ಸ್ಥಿರ ಶಾಶ್ವತವಾಗಿ ನೆಮ್ಮದಿಯಾಗಿ ಆರೋಗ್ಯ ಭಾಗ್ಯದಿಂದ ಸಂತೋಷ ಖುಷಿಯಾಗಿರು ಅಂತ ಹೇಳಿ ಆಯುಷ್ಮಾನ್ ಭವ ಅಂತ ಹೇಳ್ತಾರಂತೆ. ನೋಡಿ, ಯಾವಾಗ್ಲೂ ಒಂದು ವಿಷಯ, ನಾವು ದಾನ ಧರ್ಮ ಮಾಡೋದ್ರಲ್ಲಿ ನಾನಾ ವಿಚಾರಗಳಿದೆ. ಅದರಲ್ಲಿ ಆಶ್ರಮದಲ್ಲಿ ನೀವು ಮಾಡ್ತೀರಾ ಅಂದರೆ ಬೇರೆ ಯಾರಿಗೂ ನೀವು ಮನೇಲಿ ಅಕ್ಕಪಕ್ಕದಲ್ಲಿರೋರ್ಗೆ ಊಟ ಕೊಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಖುಷಿ ಪಡೋದಕ್ಕೆ ಒಂದು ವಿಷಯ ಮಾತ್ರ ಸಾಕು. ಏನು ಖುಷಿ ಅಂದರೆ ನಾವು ನಗೋದು ಖುಷಿ ಅಲ್ಲ, ನಮ್ಮ ಮನಸ್ಸನ್ನು ನಗಿಸ್ಬೇಕು. ಯಾಕೆ ಮನಸ್ಸನ್ನು ನಗಿಸೋದು ಅಂತಂದರೆ ಮನಸ್ಸು ಹೇಳ್ಬೇಕಂತೆ, ನೀನಿವತ್ತು ಆನಂದವಾಗಿ ಮನಸಾಕ್ಷಿ ಮನಸ್ಸು ಹೇಳ್ಬೇಕಂತ ಏನಂತ, ಇವತ್ತು ನೀನು ಹೋಗಿ ಮಾಡಿದಂಥ ಅನ್ನದಾನ ನನಗೆ ತೃಪ್ತಿ ಆಯ್ತಪ್ಪ, ತುಂಬಾ ಖುಷಿಪಟ್ಟೆ ಅಂತ ಮನಸ್ಸು ನಗಬೇಕಂತೆ. ನಮ್ಮ ಮುಖ ಆಗಲಿ ನಮ್ಮ ಬಾಯಾಗಲಿ ನಗ್ತು ಅಂದರೆ ಅದರಲ್ಲಿ ಅರ್ಥನೇ ಇಲ್ಲ. ಅದಕ್ಕೆ ಹೇಳೋದು ಮನಸ್ಸಾಕ್ಷಿ ಯಾವಾಗೂ ಸಮಾಧಾನ ಆಗಬೇಕು, ಮನಸ್ಸಾಕ್ಷಿ ನಿದ್ದೆ ಮಾಡಬೇಕು, ಮನಸ್ಸಾಕ್ಷಿಯಿಂದನೇ ಪ್ರಾರ್ಥನೆ ಮಾಡಬೇಕು, ಮನಸ್ಸಾಕ್ಷಿಯಿಂದನೇ ಪೂಜೆ ಮಾಡಬೇಕು, ಆ ಭಗವಂತನ ಪಡ್ಕೋಬೇಕು. ಇದು ಮಾತ್ರ ಇತ್ತು ಅಂದರೆ ಪ್ರತ್ಯಕ್ಷ ರಾಘವೇಂದ್ರ ಸ್ವಾಮಿ 100%. ಆದರೆ ನಮ್ಮಲ್ಲಿರೋ ಅಂಥದ್ದು ಏನಾದರೂ ಒಂದು ಸಹ ಕಮ್ಮಿ ಆಗಿದ್ರೇನೋ ಆ ಭಗವಂತ ಬರಲ್ಲ. ನೋಡಿ, ದೇಹ ಕೆಟ್ಟೋಯ್ತು, ದೇಹ ಸೂತ್ಕ ಆಗ್ಬಿಟ್ಟಿದೆ ಅಂದರೆ ಭಗವಂತನ ಮುಖ್ಯ ಇಲ್ಲ.
ಆತ್ಮಸೂತ್ಕ ಆಗಬಾರ್ದು. ಆತ್ಮ ಶುದ್ಧತೆಯಿಂದ ಸಾಕು. ಆತ್ಮ ನೋಡೋದೇ ಆ ಭಗವಂತ, ಮನಸಾಕ್ಷಿ ಆತ್ಮ ಶುದ್ಧ ಇತ್ತು ಅಂದರೆ ಅವರು ಜಾತಿ ಕುಲ ನೋಡೋ ಅಂಥವರೇ ಅಲ್ಲ. ಜಾತಿ ಕುಲನೇ ಬೇಕಾಗಿಲ್ಲ ಭಗವಂತನಿಗೆ. ಭಗವಂತನು ನೀ ಎಂಥ ಜಾತಿ ಅಂತ ಯಾರೂ ಕೇಳಲಿಲ್ಲ, ಆದರೆ ಮನುಷ್ಯನಲ್ಲಿದೆ, ಅದನ್ನು ಬಿಡಬೇಕು. ಕಾರಣ ಏನು ಅಂದರೆ ಆ ಕುಲದಲ್ಲಿ ಬಂದಿರೋ ಅಂಥ ಸಂಪ್ರದಾಯ ಎಲ್ಲನೂ ನಾವು ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂತಂದರೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ನಮ್ಮ ಪಿತೃದೇವ್ರುಗಳು ಮಾಡಿದರೆ ಅದನ್ನು ನಾವು ಫಾಲೋ ಮಾಡಲೇಬೇಕು. ಒಂದು ಮನೆ ದೇವ್ರು ತಗೊಳ್ಳಿ, ಕುಲದೇವ್ರು ಅಂಥದ್ದು ತಗೊಳ್ಳಿ, ಒಂದು ಇಷ್ಟ ದೇವ್ರನ್ನ ಪೂಜೆ ಮಾಡಿರ್ತಾರೆ ಅದನ್ನು ತಗೊಳ್ಳಿ, ಅಥವಾ ಏನಾದರೂ ದಾನ ಧರ್ಮ ವಂಶದಲ್ಲಿ ಮಾಡಿಕೊಂಡೇ ಬಂದಿರ್ತಾರೆ ಅದನ್ನು ತಗೊಳ್ಳಿ. ಆದರೆ ಎಲ್ಲೇ ಹೋಗಲಿ ನಮ್ಮ ದೇವರು ಅಂತ ಬಂದಾಗ, ಭಗವಂತ ಅಂತ ಬಂದಾಗ, ಭಗವಂತ ನಮ್ಮನ್ನು ನೀನೇನು ಜಾತಿ, ನೀನೇನು ಕುಲ, ನೀನೇನು ಕಿಲಿಗೆ ಬಂದಿದ್ಯಾ ಕೇಳ್ಕೊ ಅಂತ ಯಾರಾದರೂ ಭಗವಂತ ಕೇಳ್ತಾರ? ಖಂಡಿತ ಇಲ್ಲ. ಆದರೆ ನಮ್ಮ ಮನಸ್ಸಲ್ಲೂ ಅದು ಇರಬಾರ್ದು. ಮಾಡ್ಕೋಬೋದು, ಆಹಾ ಕುಲಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋಬೋದೇ ವಿನಃ ಯಾವ ಕಾರಣಕ್ಕೂ ಸರಿ ವಿಂಗಡ ಮಾಡಿ ಏನೇನು ಮಾಡಬಾರ್ದು. ಹಾಗಾಗಿ ಭಗವಂತನ ಹೊಲಿಸ್ಕೊಳ್ಳೋದು ಭಾರಿ ಈಸಿ. ಯಾರು ಈ ಥರ 3 ಟೈಮು ಹೋಗಿ ಬರ್ತಾರೋ ಮಂತ್ರಾಲಯಕ್ಕೆ ಖಂಡಿತ ಭಗವಂತ ದರ್ಶನ ಕೊಟ್ಟೇ ಕೊಡ್ತಾರೆ. ಅದು ಶ್ರೇಷ್ಠವಾಗಿ ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗಲಿ. ಆ ತಾಯಿನ ನಮ್ಮ ಮಾಂಚಾಲಮ್ನವ್ರಿಗೂ ಮಡ್ಲಕ್ಕಿ ಕೊಡಿ. ನೀವು 3 ಟೈಮ್ ಹೋಗಿ ಮಡ್ಲಕ್ಕಿ ಕೊಟ್ಟು ಬನ್ನಿ, ನೀವು ಅಂದ್ಕೊಂಡು ಸಕ್ಸಸ್ ಆಗ್ತೈತೋ ಇಲ್ವೋ ನೋಡ್ಕೊಂಡಿರಿ, ಖಂಡಿತ ಆಗುತ್ತೆ. ರಾಯರಾಗಲಿ ಆ ಮಾಂಚಾಲಮ್ನವರಾಗಲಿ ಮೃಗಶಿರ ನಕ್ಷತ್ರದ ಬಗ್ಗೆ ಇನ್ನು ಹೇಳ್ತಾ ಹೋಗ್ತೀನಿ. ಗುರುವೇ ಶರಣ. ವೀಕ್ಷಕರೇ, ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಸಮಸ್ಯೆಗಳು ನಾನಾ ರೀತಿಯಲ್ಲಿ ಮನುಷ್ಯರನ್ನ ಕಾಡ್ತಾನೆ ಇರುತ್ತೆ. ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇರುವಂಥದ್ದಾಗಿರ್ಬೋದು, ಅದೇ ರೀತಿಯಾಗಿ ಮನೆ ಕಟ್ಟಿ ಅರ್ಧಕ್ಕೆ ನಿಲ್ಲಿಸಿರುವಂಥದ್ದಾಗಿರ್ಬೋದು. ಈ ರೀತಿಯ ನಾನಾ ರೀತಿಯ ಕಷ್ಟಗಳಿಗೆ, ನಾನಾ ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಗೊಂದಲಗಳುಂಟಾಗ್ತಾ ಇರುತ್ತೆ. ಈ ಕೆಲಸ ಮಾಡಬೇಕಾ, ಈ ಕೆಲಸ ಮಾಡಬಾರ್ದಾ ಅನ್ನುವಂತಹ ಒಂದಷ್ಟು ಗೊಂದಲಗಳು ಸಹ ಇರುತ್ತೆ ಮನುಷ್ಯನ ಜೀವನದಲ್ಲಿ. ಈ ರೀತಿ ಗೊಂದಲಗಳು, ಒಂದಷ್ಟು ಕಷ್ಟಗಳಿಗೆ ನಿಮಗಿರುವಂತಹ ಪರಿಹಾರ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಕಷ್ಟ, ಸಮಸ್ಯೆ, ಗೊಂದಲಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತಾ ಎಲ್ಲ ರೀತಿಯಲ್ಲೂ ಸಹ ನಿಮ್ಮ ಧ್ವನಿ ಮುಖಾಂತರ ನಿಮಗಿರುವಂತಹ ಕಷ್ಟಗಳನ್ನು ಗುರುತಿಸಿ ಯಾವ ರೀತಿ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದನ್ನು ಗುರುಮಾತಾ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಗುರುಮಾತಾ ಇನ್ನು ಇವತ್ತು ಈಗಾಗಲೇ ಹೇಳಿದೆ ಶುಕ್ಲ ಪಕ್ಷ ಅಂತ, ಅದರಲ್ಲೂ ಸಹ ತೃತೀಯ ಶುಕ್ಲ ಪಕ್ಷ ಆಗಿರೋದ್ರಿಂದ ಈ ತೃತೀಯ ಶುಕ್ಲ ಪಕ್ಷದ ವಿಶೇಷತೆ ಏನು ಅಂತ ತಿಳಿಸ್ಬೋದಾ? ಖಂಡಿತ. ನೋಡಿ, ನಮ್ಮ ತೃತೀಯ ಹೇಳ್ತೀವಲ್ವಾ, ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳ್ಕೊಂಡೇ ಹೋಗ್ತಾ ಇರ್ತೀವಿ. ಇದರಲ್ಲಿ ಏನು ಅಂತಂದರೆ ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ ಈ ಥರ. ಶುಕ್ಲ ಪಕ್ಷದಲ್ಲಿ 3ನೇ ದಿವಸದಲ್ಲಿ ನಾವು ಏನು ಮಾಡಿದ್ರೂ ಅದು ಸಕ್ಸಸ್ಸೇ. ಕಾರಣ ಏನು ಅಂತಂದರೆ ನೋಡಿ, ಪೂರ್ತಿನೂ ನಾವು ಮಾಡೋ ಅಂಥ ಕಾರ್ಯದಲ್ಲಿ ಪೂರ್ತಿ ಮನಸ್ಪೂರ್ವಕವಾಗಿ ಇದನ್ನು ನಾನು ಮಾಡ್ತಾ ಇದ್ದೀನಿ, ಇದಕ್ಕೆ ಯಾವ ಅಡೆತಡೆ ಬರಬಾರ್ದು, ಇದನ್ನು ನಾನು ಕರೆಕ್ಟಾಗಿ ಮಾಡಿ ಮುಗಿಸೋವರೆಗಾಗಲಿ ಯಾರಿಂದ ಯಾವ ತೊಂದರೆನೂ ಆಗಬಾರ್ದು ಅನ್ನೋಂಥದ್ದು. ಇವಾಗ ಒಂದು ಮದುವೆ ವಿಶೇಷತೆ ಇಟ್ಕೊಂಡು ನಾವು ಮಾತಾಡೋಕ್ಕೆ ಹೋಗ್ತೀವಿ. ಮಾತಾಡೋಂಥ ದಿವಸ ಈ ದಿನ ಬಂದಿದೆ ಅಂತ ಕೂತ್ಕೊಂಡು ಮಾತಾಡುವಾಗ ಸಮೂಹವಾಗಿ ಮುಗಿಯುತ್ತೆ. ಯಾವ ಕಡೆನೂ ಯಾವ ತೊಂದರೆಗಳು ಇರೋದಿಲ್ಲ. ಮಾತಾಡೋ ಅಂಥ ವಿಷಯ ಆಗಲಿ, ಆ ಮಾತಲ್ಲಿರೋ ಅಂಥ ಒಂದು ವೆಯ್ಟ್ ಆಗಲಿ, ಅದೇ ರೀತಿ ನಾವು ಮಾತಾಡೋ ಅಂಥ ಏನೇ ಆಗಿರಲಿ, 2 ಕಡೆಗೂ ಸರಿ ಸಮಾನವಾಗಿರೋ ಅಂಥದ್ದು. ಸರಿ ಸಮಾನವಾಗಿರೋ ಅಂಥ ವಿಷಯನ ನಾವು ಮಾತಾಡುವಾಗ ಅದು ಈಸಿಯಾಗಿ ಎಲ್ಲನೂ ನಮ್ಗೆ ಒಳ್ಳೆತನವಾಗಿ ಅದು ಮುಗಿಯುತ್ತೆ. ಇನ್ನೊಂದು ಶುಕ್ಲ ಪಕ್ಷ ಅಂದರೆ ಏನು, ನೀವೇನು ಬೇಕಾದರೂ ಆರಂಭ ಮಾಡ್ಕೋಬೋದು, ಯಾವ ವಿಷಯ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ಒಳ್ಳೆಯ ವಿಷಯಗಳನ್ನ ಯಾವ್ದು ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇವಾಗ ಹೇಳಿದೆ ನಾನು, ಒಂದು ಜಾಬ್ಗಾಗಲಿ, ನೀವು ಆಫೀಸ್ ಓಪನ್ ಮಾಡೋದಾಗಲಿ, ಮನೆ ಓಪನ್ ಮಾಡ್ಕೊಳ್ಳೋದಾಗಲಿ, ಈ ಥರ ಏನು ಬೇಕಾದರೂ ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ಶುಕ್ಲ ಪಕ್ಷದಲ್ಲೇ ನಾವು ಇದು ಮಾಡಿ ಪೌರ್ಣಮಿ ಬರೋಂಥ ಸಮಯದಲ್ಲಿ ಇದನ್ನು ಮಾಡೋ ಅಂಥದ್ದನ್ನು ಸ್ವಲ್ಪ ಪೌರ್ಣಮಿ ದಿವಸನೂ ಸಹ ಮಾಡ್ಕೋಬೋದು. ಆಮೇಲೆ 7 ದಿವಸವರೆಗೂ ಸಹ ಮಾಡ್ಬೋದು. 7 ದಿವಸ ಆದಮೇಲೆ ಖಂಡಿತವಾಗಿ ಮಾಡಬಾರ್ದು. ಆವಾಗ ಕೃಷ್ಣ ಪಕ್ಷ ಸ್ಟಾರ್ಟ್ ಆಗಿಬಿಡುತ್ತೆ. ಆದಾಗ ಅದೇನು ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಆಗೋಂಥದ್ದು. ಎಲ್ಲ ಕೆಲಸನೂ ಈಸಿಯಾಗಿ ನಾವು ಪಿಕಪ್ ಮಾಡ್ಕೊಳ್ಳೋಕೆ ಸಾಧ್ಯ ಇರಲ್ಲ. ತೃತೀಯ ಶುಕ್ಲ ಪಕ್ಷ ಅಂದ್ರೇ ಎಲ್ಲನೂ ಸಕ್ಸಸ್ ಆಗೋ ಅಂಥದ್ದು. ನಾವೇನೇನು ಅಂದ್ಕೊಂಡಿರ್ತೀವೋ ಎಲ್ಲನೂ ಇವತ್ತು ನಾವೇನು ತಗೋಬೇಕು, ಏನು ಮಾಡಿದ್ರೆ ಒಳ್ಳೆಯದು ಅಂತ ಅನ್ನೋದು. 3ನೇ ದಿವಸ ಅನ್ನೋದು ನೋಡಿ, ಪ್ರಥಮ, ದ್ವಿತೀಯ, ತೃತೀಯ. ಆ ತೃತೀಯ ಅನ್ನೋಂಥದ್ದು ತುಂಬಾ ವಿಶೇಷತೆ ಇರೋ ಅಂಥ ದಿನ. ಹಾಗಾಗಿ ಇವತ್ತು ಅದು ಮಾತ್ರ ಅಲ್ಲ,
ಅದೇ ರೀತಿ ಮೃಗಶಿರ ನಕ್ಷತ್ರಕ್ಕೂ ಸರಿ, ಇದಕ್ಕೆ ಶುಕ್ಲ ಪಕ್ಷಕ್ಕೂ ಸರಿ. ಅದು ಏನು ಹೇಳ್ತಾರೆ, ಅಮಾವಾಸ್ಯೆ ಮುಗ್ದು 3ನೇ ದಿವಸ 4ನೇ ದಿವಸ ಆಗ್ತಾ ಶುಕ್ಲ ಪಕ್ಷದಲ್ಲಿ ನಾವೇನೆಲ್ಲ ಸಂಪಾದಿಸ್ಕೋಬೇಕು ಅಂತೀವೋ ಅದೆಲ್ಲ ಉದ್ಭವ ಆಗುತ್ತೆ ಅಂತ ದಿನಗಳು. ಉದ್ಭವ ಹೈಟ್ ಆಗುತ್ತೆ. ಇವಾಗ ಏನೇ 1 ರೂಪಾಯಿ ಹಾಕಿ ನಾವು 10 ರೂಪಾಯಿ ಲಾಭ ನೋಡೋ ಅಂಥ ದಿನಗಳು ಇದೆಲ್ಲ. ಆದರೆ ಕೃಷ್ಣ ಪಕ್ಷದಲ್ಲಿ ನಾವೇನಾದರೂ ಮಾಡುವಾಗ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಶುಕ್ಲ ಪಕ್ಷದಲ್ಲಿ ನೀವೇನೆಲ್ಲ ಪಡ್ಕೊತೀರೋ ಅದೆಲ್ಲ ಶ್ರೇಷ್ಠನೇ, ಆ ಥರ ಇರೋ ಅಂಥದ್ದು. ಅದೇ ರೀತಿ ಮೃಗಶಿರ ನಕ್ಷತ್ರ ರಾಘವೇಂದ್ರ ಸ್ವಾಮಿಗೆ ವೃಷಭ ರಾಶಿ. ಆ ರಾಘವೇಂದ್ರ ಸ್ವಾಮಿಗೆ ವೃಷಭ ರಾಶಿ, ಮೃಗಶಿರ ನಕ್ಷತ್ರ ಇರೋದ್ರಿಂದ ಅದರಿಂದ ಏನೇನು ಪಡ್ಕೋಬೋದು ಅಂತ ಅಂದರೆ, ನಾನು ಇವಾಗಲೇ ಹೇಳಿದೆ ನಕ್ಷತ್ರ ಇರೋಂಥವ್ರಿಗೆ ಏನೆಲ್ಲ ಸಂಪಾದಿಸ್ಕೋಬೋದು ಅಂತ. ಹಾಗಾಗಿ ಇವತ್ತಿನ ದಿವಸ ನೀವೇನೆಲ್ಲ ತೊಗೊತೀವಿ ಅಂತ ಅಂದ್ಕೊಂಡಿರ್ತೀರೋ ಖಂಡಿತ ಅದು ಸ್ಥಿರವಾಗಿರುತ್ತೆ. ಒಂದು ಒಡವೆ ತೊಗೊಳ್ಳಿ, ಒಂದು ವೈರ ತಗೋಬೇಕು ಅಂತ ಅನ್ನೋರು ಈ ಥರ ಏನು ಬೇಕಾದರೂ ತೊಗೋಬೋದು. ಒಬ್ಬೊಬ್ರು ಹೇಳ್ತಾರೆ ಮೃಗಕ್ಕೆ ಈಕ್ವಲ್ ಆಗಿರೋ ಅಂಥ ನಕ್ಷತ್ರ ಅಂತ. ಮೃಗಕ್ಕೆ ಈಕ್ವಲ್ ಆಗಿರೋ ಅಂಥ ನಕ್ಷತ್ರನೇ ಕಾಮಧೇನು ಕಲ್ಪವೃಕ್ಷ ಅಲ್ವೇ ಅವರು. ಹಾಗಾಗಿ ಮೃಗನವರು ಮೃಗಶಿರ ಅಂಥವರು ಶಿರಬಾಗಿ ನಾವು ಹೊಂದಿಸ್ತೀವಿ ಅಂತಂಥದ್ದು. ಹಾಗಾಗಿ ಭಗವಂತನಿಗೆ ಎಷ್ಟೇ ಆಗಿರಲಿ ಆ ನಕ್ಷತ್ರದಲ್ಲಿ ಇರೋ ಅಂಥವ್ರಿಗೆ ಟಾಪೇನೆ, ಹೇಳೋಕ್ಕಾಗಲ್ಲ, ಅಷ್ಟು ಟಾಪಲ್ಲಿ ಇರ್ತಾರೆ. ಕಾರಣ ಏನು ಅಂತ ತುಂಬ ಜನ ನಾನು ನೋಡಿದ್ದೀನಿ. ಮೃಗಶಿರ ನಕ್ಷತ್ರ ವೃಷಭ ರಾಶಿ ಇರೋಂಥವ್ರಿಗೆ ಬೇಕಾದಷ್ಟು ಸಂಪಾದಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಭಗವಂತನ ಆ ನಕ್ಷತ್ರದಲ್ಲಿ ಹುಟ್ಟಿರೋರು ರಾಘವೇಂದ್ರ ಭಕ್ತರಾಗಿ, ಫಸ್ಟ್ ರಾಘವೇಂದ್ರ ಸ್ವಾಮಿ ಭಕ್ತರಾಗಿ ಅದೇ ರೀತಿ ಮಾಲೆ ಹಾಕ್ಕೊಂಡು ಭಗವಂತನ ದರ್ಶನ ಮಾಡೋ ಅಂಥದ್ದು ತುಂಬಾ ವಿಶೇಷತೆ ಇರುತ್ತೆ. ಹಾಗಾಗಿ ತೃತೀಯ ಶುಕ್ಲ ಪಕ್ಷ ರಾಘವೇಂದ್ರ ಸ್ವಾಮಿ ಮೃಗಶಿರ ಎಲ್ಲ ಸೇರಿ ಎಲ್ಲರಿಗೂ ಒಂದು ಒಳ್ಳೆಯ ಅನುಕೂಲ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು.